ಎಲ್ರಿಗೂ ನಮಸ್ಕಾರ. ನಮ್ಮ ಜೀವನವನ್ನು ಸುಲಭ ಮಾಡಿರುವ ಮೊಬೈಲ್ ಫೋನ್ ಇಂದು ಅನೇಕ ಅಪಾಯಗಳಿಗೆ ಕಾರಣವಾಗ್ತಿದೆ. ಅಪಾಯ ಮಾತ್ರ ಅಲ್ಲ, ಅನೇಕ ರೋಗಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ವಿಶೇಷವಾಗಿ ವಾಹನ ಓಡಿಸುವಾಗ ಮೊಬೈಲ್ ಬಳಸೋದು ಒಂದು ಸಣ್ಣ ತಪ್ಪಾಗಿ ಕಂಡರೂ ಕೂಡ ಇದು ಒಂದು ಜೀವವನ್ನಷ್ಟೇ ಅಲ್ಲ, ಒಂದು ಕುಟುಂಬದ ಜೀವನವನ್ನೇ ಹಾಳು ಮಾಡುತ್ತೆ. ಒಂದು ಫೋನ್ ಕಾಲ್, ಒಂದು ಮೆಸೇಜ್, ಒಂದು ರೀಲ್ಸ್ ಇವೆಲ್ಲ ನೋಡ್ತಾ ವಾಹನ ಚಲಾಯಿಸಿದರೆ ಏನಾಗಬಹುದು ಗೊತ್ತಾ? ಇಂದಿನ ವಿಡಿಯೋದಲ್ಲಿ ವಾಹನ ಓಡಿಸುವಾಗ ಮೊಬೈಲ್ ಬಳಕೆಯಿಂದ ಆಗುವ ಅಪಾಯಗಳು, ನಿಜ ಜೀವನದ ಘಟನೆಗಳು, ಕಾನೂನು ನಿಯಮಗಳು ಮತ್ತು ಸುರಕ್ಷತಾ ಸಲಹೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ. ಇಂದು ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರ ಕೈಯಲ್ಲೂ ಕೂಡ ಮೊಬೈಲ್ ಫೋನ್ ಇದ್ರೆ, ಆದರೆ ಜನರು ಮೊಬೈಲ್ ಇಲ್ಲದೆ ಒಂದು ಕ್ಷಣ ಕೂಡ ಇಲ್ಲದೇ ಇರುವಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ. ಬೈಕ್ ಓಡಿಸ್ತಾ ಫೋನಲ್ಲಿ ಮಾತಾಡೋದು, ಕಾರ್ನ ಡ್ರೈವ್ ಮಾಡಿಕೊಂಡು ಮೆಸೇಜ್ ಟೈಪ್ ಮಾಡೋದು, ಅಥವಾ ಸಿಗ್ನಲ್ನಲ್ಲಿ ನಿಂತ್ಕೊಂಡ್ಬಿಟ್ಟು ರೀಲ್ಸ್ನ ನೋಡೋದು, ಇದೆಲ್ಲ ಸಾಮಾನ್ಯವಾಗಿ ಕಂಡರೂ ಕೂಡ ಇದೆಲ್ಲ ತುಂಬ ಅಪಾಯಕಾರಿ ಅಭ್ಯಾಸಗಳು. ನಿಮ್ಮ ಈ ಕೆಟ್ಟ ಅಭ್ಯಾಸಗಳಿಂದ ಈ ದಿನ ನಿಮಗೆ ತೊಂದರೆ ಆಗಿಲ್ಲ ಅಂದರೆ ಮುಂದೊಂದು ದಿನ ಇದರಿಂದ ನಿಮಗೆ ಖಂಡಿತ ಅಪಾಯ ಆಗೇ ಆಗತ್ತೆ. ತಜ್ಞರ ಪ್ರಕಾರ ವಾಹನ ಓಡಿಸುವಾಗ ಕೇವಲ 5 ಸೆಕೆಂಡ್ ಮೊಬೈಲ್ ನೋಡಿದರೂ ಕೂಡ 5 ಸೆಕೆಂಡ್ ಅಷ್ಟೇ ನೋಡಿ, ವಾಹನ ಹಲವು ಮೀಟರ್ ದೂರ ನಿಯಂತ್ರಣವಿಲ್ಲದೆ ಸಾಗಬಹುದು ಅಂತ ಹೇಳಿದ್ದಾರೆ. ಈ 5 ಸೆಕೆಂಡ್ನಲ್ಲಿ ಏನು ಬೇಕಾದರೂ ಆಗ್ಬೋದು. ನಿಮ್ಮ ಎದುರುಗಡೆ ಒಂದು ವಾಹನ ಬರ್ಬೋದು, ಅಥವಾ ಒಂದು ಪಾದಚಾರಿ ರೋಡ್ನ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು, ಅಥವಾ ಒಂದು ಮಗು ಓಡಿ ಬರ್ಬೋದು, ಅಥವಾ ನೀವು ಬ್ರೇಕ್ ಹಾಕುವ ಒಂದು ಸಮಯವನ್ನೇ ಈ ಒಂದು 5 ಸೆಕೆಂಡ್ ತಪ್ಪಿಸ್ಬಿಡ್ಬೋದು. ಅದಕ್ಕಾಗಿ ನೀವು ದಯವಿಟ್ಟು ಡ್ರೈವಿಂಗ್ ಮಾಡಬೇಕಾದ್ರೆ ಮೊಬೈಲ್ ಬಳಕೆನ ಸಂಪೂರ್ಣವಾಗಿ ನಿಷೇಧಿಸ್ಬಿಡಿ. ಇದು ನಿಮ್ಮ ಜೀವವನ್ನಷ್ಟೇ ಅಲ್ಲ, ನಿಮ್ಮ ಮುಂದೆ ಯಾವುದೋ ಒಂದು ಮಗು ಓಡಿದ್ರೂ ಕೂಡ ಆ ಮಗು ಜೀವವನ್ನು ಕೂಡ ಉಳಿಸುತ್ತೆ. ನಿಮ್ಮ ಒಂದು ಈ ಕೆಟ್ಟ ಅಭ್ಯಾಸದಿಂದ ಬೇರೆ ಪ್ರಾಣ ಹೋಗೋದು ಕೂಡ ತಪ್ಪತ್ತೆ. ಇನ್ನು ಮೊಬೈಲ್ ಬಳಕೆಯಿಂದ ಆಗುವ ಪ್ರಮುಖ ಅಪಾಯಗಳ ಬಗ್ಗೆ ನೋಡೋಣ. ಮೊದಲನೇದು ಗಮನ ತಪ್ಪುವುದು. ವಾಹನ ಚಾಲನೆ ಮಾಡುವಾಗ ಸಂಪೂರ್ಣ ಗಮನ ರಸ್ತೆಯ ಮೇಲಿರಬೇಕು. ಆದರೆ ಮೊಬೈಲ್ ನೋಡಿದ ಕ್ಷಣ ಮೆದುಳು 2 ಕೆಲಸಗಳನ್ನು ಒಂದೇ ಸಮಯದಲ್ಲಿ ಮಾಡೋದಕ್ಕೆ ಪ್ರಯತ್ನ ಪಡುತ್ತೆ. ಇದರಿಂದ ಚಾಲಕನ ಗಮನ ಕಡಿಮೆ ಆಗುತ್ತೆ. ಇನ್ನು ಎರಡನೇದಾಗಿ ಪ್ರತಿಕ್ರಿಯೆ ಸಮಯ ಕಡಿಮೆ ಆಗೋದು. ಎದುರುಗಡೆ ಏನಾದರೂ ಅಪಾಯ ಕಂಡಾಗ ತಕ್ಷಣ ಬ್ರೇಕ್ ಹಾಕಬೇಕು. ಆದರೆ ಮೊಬೈಲ್ನಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ರೆ ಒಂದು ಬ್ರೇಕ್ ಹಾಕೋಕ್ಕೆ ತಡ ಆಗ್ಬೋದು. ಆ ಒಂದು ಕ್ಷಣದಲ್ಲೇ ದೊಡ್ಡ ಒಂದು ಅಪಘಾತನೇ ನಡೆದೋಗ್ಬಿಡ್ಬೋದು. ಇನ್ನು ಮೂರನೇದಾಗಿ ಜೀವಹಾನಿ. ಅಪಘಾತವಾದರೆ ಚಾಲಕ ಮಾತ್ರ ಅಲ್ಲ, ಹಿಂಬದಿ ಕುಳಿತವರು, ಪಾದಚಾರಿಗಳು, ಇತರ ವಾಹನ ಸವಾರರು ಕೂಡ ಅಪಾಯಕ್ಕೆ ಒಳಗಾಗ್ತಾರೆ. ಕೆಲವೊಮ್ಮೆ ಕುಟುಂಬನೇ ನಾಶವಾಗಿರೋ ಘಟನೆಗಳು ಕೂಡ ನಮ್ಮ ಕಣ್ಮುಂದೆ ಇದೆ ಅನ್ನೋದನ್ನು ನಾವು ಮರಿಬಾರ್ದು. ಇನ್ನು ನಾಲ್ಕನೇದಾಗಿ ಮಾನಸಿಕವಾಗಿ ಕುಗ್ಗೋಗೋದು, ಮಾನಸಿಕ ನೋವು. ಅಪಘಾತದಿಂದ ಬದುಕುಳಿದ್ರೂ ಕೂಡ ಅದರ ಮಾನಸಿಕ ಆಘಾತ ಜೀವನ ಪೂರ್ತಿ ಕಾಡ್ತಾ ಇರುತ್ತೆ ನಮಗೆ. ಇನ್ನು ಐದನೇದಾಗಿ ಆರ್ಥಿಕ ನಷ್ಟ. ಯಾರಿಗೂ ಜೀವಹಾನಿ ಆಗಿಲ್ಲ ಅಂದರೆ, ಅಥವಾ ನಿಮ್ಮ ವಾಹನಕ್ಕೆ ಹಾನಿಯಾಗಿದ್ದರೆ ಇದು ಆರ್ಥಿಕವಾಗಿ ನೀವು ನಷ್ಟವನ್ನು ಅನುಭವಿಸ್ಬೇಕಾಗುತ್ತೆ. ವಾಹನದ ನಷ್ಟ, ಆಸ್ಪತ್ರೆ ವೆಚ್ಚ, ಇನ್ನು ಕಾನೂನನ್ನು ಎದುರಿಸಬೇಕಾದ ಪರಿಸ್ಥಿತಿ ಖಂಡಿತ ಬರುತ್ತೆ. ಕಾನೂನು ಸಮಸ್ಯೆಗಳು. ಒಂದು ಮೊಬೈಲ್ ಬಳಕೆಯಿಂದ ಲಕ್ಷಾಂತರ ರೂಪಾಯಿ ಕೂಡ ನಷ್ಟವಾಗಬಹುದು. ಇನ್ನು ಮುಂದಿಂದು ನಿಜ ಜೀವನದಲ್ಲಿ ನಡೆದಂಥ ಉದಾಹರಣೆಗಳ ಬಗ್ಗೆ ನೋಡೋಣ. ಪ್ರತಿ ವರ್ಷ ಕೂಡ ಸಾವಿರಾರು ಅಪಘಾತಗಳು ಈ ಮೊಬೈಲ್ ಬಳಕೆಯಿಂದ ಆಗ್ತಾನೆ ಇರ್ತವೆ. ಕೆಲವರು ಸೆಲ್ಫಿ ತೆಗೆದುಕೊಳ್ಳುತ್ತಾ ಅಪಘಾತಕ್ಕೆ ಒಳಗಾಗ್ತಾರೆ. ಇನ್ನು ಕೆಲವರು ಹೆಡ್ಫೋನ್ ಹಾಕ್ಕೊಂಡ್ಬಿಟ್ಟು ವಾಹನವನ್ನು ಚಲಾಯಿಸಿ ತೊಂದರೆಗೊಳಗಾಗ್ತಾರೆ. ಹೆಡ್ಫೋನ್ ಹಾಕೊಳ್ಳೋದ್ರಿಂದ ಏನು ಸಮಸ್ಯೆ ಆಗುತ್ತೆ ಅಂದರೆ ಅವರಿಗೆ ಹಾರ್ನ್ ಸೌಂಡ್ ಕೂಡ ಕೇಳಿಸೋದಿಲ್ಲ.
ಕೆಲವೊಮ್ಮೆ ರೈಲು ಹಳಿ ದಾಟುವಾಗಲೂ ಕೂಡ ಜನರು ಮೊಬೈಲನ್ನು ನೋಡ್ತಿರ್ತಾರೆ. ಇಂತಹ ಅಜಾಗರೂಕತೆ ಜೀವಕ್ಕೆ ಅಪಾಯವನ್ನು ತಂದೊಡ್ಡುತ್ತೆ. ಒಂದು ಕುಟುಂಬದ ಕನಸು ಒಂದು ಕ್ಷಣದಲ್ಲೇ ಮುರಿದೋಗ್ಬಿಡುತ್ತೆ. ಇನ್ನು ಈಗಿನ ಯುವಕರಲ್ಲಿ ಹೆಚ್ಚುತ್ತಿರುವ ಅಭ್ಯಾಸ ಅಂದರೆ ಇನ್ಸ್ಟಾಗ್ರಾಮ್ ರೀಲ್ಸನ್ನು ನೋಡೋದು, ವಿಡಿಯೋ ಕಾಲ್ ಮಾಡೋದು, ಏರ್ಬಡ್ಸನ್ನು ಹಾಕ್ಕೊಳ್ಳೋದು, ಲೈವ್ ವಿಡಿಯೋ ಮಾಡೋದು, ಇದು ತುಂಬ ಹೆಚ್ಚಾಗಿದೆ. ಕೆಲವರು ನನಗೆ ಏನೂ ಆಗಲ್ಲ ಅಂತ ಭಾವಿಸ್ತಾರೆ. ಆದರೆ ಅಪಘಾತ ಅನ್ನೋದು ಹೇಳಿ ಕೇಳಿ ಬರೋದೇ ಇಲ್ಲ. ರಸ್ತೆಯಲ್ಲಿ ನಮ್ಮ ತಪ್ಪು ಮಾತ್ರವಲ್ಲ, ಇತರರ ತಪ್ಪಿನಿಂದ ಕೂಡ ನಮಗೆ ಅಪಾಯ ಆಗೋದು ಹೆಚ್ಚಾಗಿರುತ್ತೆ. ಅದಕ್ಕಾಗಿ ಯಾವಾಗಲೂ ಎಚ್ಚರವಾಗಿ ಇರಬೇಕು. ಇನ್ನು ಈ ಅಪಘಾತದ ಬಗ್ಗೆ ಕಾನೂನು ಏನು ಹೇಳುತ್ತೆ ಅಂದರೆ, ಭಾರತದ ಟ್ರಾಫಿಕ್ ನಿಯಮಗಳ ಪ್ರಕಾರ ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಬಳಕೆ ತಪ್ಪಾಗಿದೆ. ಪೊಲೀಸರು ದಂಡವನ್ನು ವಿಧಿಸಬಹುದು. ಕೆಲ ಸಂದರ್ಭದಲ್ಲಿ ಲೈಸೆನ್ಸ್ ಸಮಸ್ಯೆ ಬರುತ್ತೆ. ಇನ್ನು ಕೆಲವು ಸಂದರ್ಭದಲ್ಲಿ ಕೇಸ್ ದಾಖಲೆ ಮಾಡ್ತಾರೆ. ಇನ್ನೂ ಕೆಲವು ಸಂದರ್ಭಗಳಲ್ಲಿ ಜೈಲು ಶಿಕ್ಷೆಯ ಸಾಧ್ಯತೆ ಕೂಡ ಇರುತ್ತೆ. ಅದಕ್ಕಾಗಿ ರಸ್ತೆಯ ಸುರಕ್ಷತಾ ನಿಯಮಗಳನ್ನು ಪಾಲಿಸೋದು ನಿಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ. ಇನ್ನು ಸುರಕ್ಷಿತ ಚಾಲನೆ ಅಂದರೆ ಹೇಗೆ ಅಂದರೆ, ವಾಹನ ಓಡಿಸುವಾಗ ಮೊಬೈಲನ್ನು ಸೈಲೆಂಟ್ ಮೋಡ್ನಲ್ಲಿ ಇಡೋದು. ಅಗತ್ಯವಿದ್ದರೆ ವಾಹನ ನಿಲ್ಲಿಸಿ ಫೋನಲ್ಲಿ ಮಾತಾಡಿ. ಇನ್ನು ಮೂರನೇದಾಗಿ ವಾಯ್ಸ್ ನಾವಿಗೇಷನನ್ನು ಬಳಸಿ. ಇಯರ್ಫೋನ್ ಬಳಕೆಯನ್ನು ತಪ್ಪಿಸಿ. ಸ್ಪೀಡನ್ನು ಕಡಿಮೆ ಮಾಡಿ. ಸೀಟ್ ಬೆಲ್ಟ್ ಮತ್ತು ಹೆಲ್ಮೆಟನ್ನು ತಪ್ಪದೇ ಹಾಕ್ಕೊಳ್ಳಿ. ಮಕ್ಕಳಿಗೂ ರಸ್ತೆ ಸುರಕ್ಷತೆ ಬಗ್ಗೆ ಎಚ್ಚರಿಕೆ ವಹಿಸಿ ತಿಳಿ ಹೇಳಿ. ಡ್ರೈವಿಂಗ್ ಮಾಡೋರು ಯಾವತ್ತೂ ಮರಿಬಾರ್ದು, ನಿಮ್ಮ ಕುಟುಂಬ ಇದೆ, ನಿಮ್ಮ ಮನೇಲೊಬ್ಬರು ನಿಮ್ಮನ್ನು ಕಾಯ್ತಾ ಇದ್ದಾರೆ. ನಿಮ್ಮ ತಾಯಿ, ತಂದೆ, ಹೆಂಡತಿ, ಮಕ್ಕಳು. ಒಂದು ಮೆಸೇಜ್ಗಾಗಿ, ಒಂದು ಫೋನ್ ಕಾಲ್ಗಾಗಿ, ಒಂದು ರೀಲ್ಸ್ಗಾಗಿ ಅವರ ಜೀವನವನ್ನು ಹಾಳು ಮಾಡಿ ನಿಮ್ಮ ಜೀವವನ್ನು ತೆಗೆದುಕೊಳ್ಳೋ ಪರಿಸ್ಥಿತಿಗೆ ದಯವಿಟ್ಟು ಬರಬೇಡಿ. ಹೋದ ಜೀವ ಮತ್ತೆ ಬರೋದೇ ಇಲ್ಲ. ಇರೋದು ಒಂದೇ ಒಂದು ಲೈಫು. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಅನಿಸಿದರೆ ದಯವಿಟ್ಟು ಒಂದು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ. ನೀವು ಕೂಡ ರಸ್ತೆ ಸುರಕ್ಷತೆಯ ನಿಯಮವನ್ನು ಪಾಲಿಸಿ ಇತರರಿಗೂ ಕೂಡ ಈ ಮಾಹಿತಿಯನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.